ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ನಾಗರಾಜ್ ಅವರೇ ಸರ್ ಒಂದೇ ನಿಮಿಷ ಬಂದೆ ಸರ್. ನಾಗರಾಜ್ ಅವ್ರನ್ನ ಮನೆಗೆ ಹೋಗಿ ನಾನು ಹೆಂಡ್ತಿ ಒಂದು 10,000 ದುಡ್ಡು ಬೇಕು ಅಂತ ಕೇಳಿದ್ರೆ ಮೊನ್ನೆ ಕೊಟ್ಟಿದ್ದು 20,000 ಏನು ಮಾಡಿದೆ ಅಂತ ಸಹಜವಾಗಿ ಕೇಳ್ತೀನಿ ಸರ್ ನಾನು. ಹಂಗೆ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. 7,000 ಎಕರೆ ಜಮೀನು ಬೇಕು ಅಂತ ಇದ್ದೀರಿ. ಈಗ ಆಲ್ರೆಡಿ ವಶಪಡಿಸಿಕೊಂಡಿರುವಂಥ 1,40,000 ಎಕರೆ ಜಮೀನು ಏನು ಮಾಡ್ತೀವಿ ಅಂತ ತಗೊಂಡಿದ್ರಿ, ಅದರಲ್ಲಿ ಏನು ಮಾಡಿದ್ದೀರಿ, ಅದರಲ್ಲಿ ಮಾಡದೆ ಉಳಿದಿರುವ ಜಮೀನು ಎಷ್ಟು? ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ಒಂದು ಬ್ಯಾಲೆನ್ಸ್ ಶೀಟ್ ಕೇಳಿದಂಗೆ ಲ್ಯಾಂಡ್ ಬ್ಯಾಂಕ್ ವಿಚಾರ ಕೇಳ್ತಾ ಇದ್ರಿ, ನಾವು ನಿಮ್ಗೆ ಕೊಡ್ತೇವೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಬಿಡದಿನೇ ಯಾಕೆ ಬೇಕು ಅಂತ ಮಾತಾಡಿದ್ರಲ್ಲ, ದೊಡ್ಡಬಳ್ಳಾಪುರದಲ್ಲಿ ನಾವು ಕ್ವೀನ್ ಸಿಟಿನ ಮಾಡ್ತಾ ಇದ್ಲ್ವಾ, ಅಲ್ಲಿ ಅಕ್ವೈರ್ ಮಾಡ್ಕೊಂಡಿಲ್ವಾ, 1,000 ಎಕರೆ ಮಾಡ್ಕೊಂಡು ಇವತ್ತಿಂದ ಟೌನ್ಶಿಪ್ ಮಾಡ್ತಾ ಇಲ್ವಾ, ಅಲ್ಲಿ ಮಾಡ್ತಾ ಇದ್ದಾನೆ. ಇಸ್ ಇಟ್ ಟ್ರೂ ಆರ್ ನಾಟ್ ಟು ಟೆಲ್ ಮಿ? ಇದೇ ಎಂ ಬಿ ಪಾಟೀಲ್ ಅವರು ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಾಡಿದ್ವಾ ಇಲ್ಲ ನಮ್ಮದೇ ಸರ್ಕಾರ ಇರಬೇಕಾದ್ರೆ? ಇಟ್ಸ್ ಅ ಟ್ರೂ ಥಿಂಗ್, ರೈಟ್? ಅದೇ ರೀತಿ ನಾನು ಹೇಳ್ತೀನಿ ಕೇಳಿ, ಹೊಲದ ಬಗ್ಗೆ ಮಾತಾಡುವಾಗ ರೈತರಿಗೆ ಅವ್ರ ಭಾವನೆಗಳಿಂದ ಗೌರವ ಕೊಡಬೇಕು, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ನಮ್ಮ ದೇಶದಲ್ಲಿ ರೈತರಿಗೆ ಇರ್ತಕ್ಕಂಥ ಗೌರವ ಅವ್ರಿಗೆ ಇಷ್ಟಂತ ಗೌರವ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕೊಡಬೇಕು ಅನ್ನೋದು ಎರಡು ಮಾತಿಲ್ಲ. ಒಂದು ಉದಾಹರಣೆ ತಗೊಳ್ಳೋಣ, ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಇದೇ ರೀತಿ ಪ್ರೊಟೆಸ್ಟ್ಗಳಾಯ್ತು. ಇವತ್ತೇನಾಗಿದೆ, ಇವತ್ತು ಎಷ್ಟು ಲಕ್ಷಾಂತರ ಜನಕ್ಕೆ ಉದ್ಯೋಗಗಳು ಸಿಗ್ತಾ ಇಲ್ವಾ? ಬಟ್ ಇವರು ರಿಯಲ್ ಎಸ್ಟೇಟ್ ಬ್ರೋಕರ್ ಮಾತಾಡ್ತಾನವ, ಕರೆಕ್ಟ್ ಆಗಿ ಏನೋ ಒಂದು ಕೇಳಬೇಕಾಗಿರುತ್ತೆ, ನೀವು ಬಂದ್ಬಿಡ್ತೀವಿ. ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ್ರೆ ಏನ್ ಗೊತ್ತಿಲ್ಲ ಅವ್ರಿಗೆ, ರಸ್ತೆಗಳಂದ್ರೆ ಏನ್ ಗೊತ್ತಿಲ್ಲ ಅವ್ರಿಗೆ, ಅಭಿವೃದ್ಧಿ ಗೊತ್ತಿಲ್ಲ. ನಾಗರಾಜ್ ಯಾದವ್ ಒಂದ್ ನಿಮಿಷ, ತಾವು ಹೇಳಿದ್ರಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮಾಡೋದು ಇನ್ನ ಕಂಪ್ಲೀಟ್ ಮಾಡಿದ್ರೆ ಕೇಳಿ. ಒಂದ್ ನಿಮಿಷ ನೀವು ಕೇಳಿ, ಅದೇ ಪಾಯಿಂಟ್ ಕಂಟಿನ್ಯೂಷನ್. ನೀವು ಪ್ರಶ್ನೆ ಕೇಳಕ್ಕೆ ನಾನು ಉತ್ತರ ಕೊಡ್ತೇನೆ. ನಾಗರಾಜ್, ನನ್ನ ಹತ್ರ ಇದು ಸಮಾವೇಶ ಅಲ್ಲ, ಇಲ್ಲಿ ಸೆಕೆಂಡ್ ಸರ್ ಭಾಷಣ ಮಾಡ್ತೀನಿ ಅಂತ ಅವಕಾಶ ಕೊಡೋದಕ್ಕೆ ನನ್ನ ಪ್ರಶ್ನೆ ಒಂದು ಕಡೆ, ಒಂದ್ ಕಡೆ ಇದೇ ತರ ರೈತರು ಪ್ರೊಟೆಸ್ಟ್ ಮಾಡಿದ್ರು, ಅಭಿವೃದ್ಧಿ ಆಗಿಲ್ಲ, ಚಿನ್ನದ ಬೆಲೆ ಬಂದಿಲ್ಲ, ರೈತರು ಉದ್ಧಾರಕ್ಕಾಗಿಲ್ಲ. ಅಲ್ಲಿ ಉದ್ಧಾರ ದೇವನಹಳ್ಳಿಗೆ ಆರ್ಟಿಕ್ಯುಲೇಟ್ ಮಾಡಕ್ ಬರಲ್ರಿ ಕ್ವಶನ್ ಆರ್ಟಿಕ್ಯುಲೇಟ್ ಮಾಡಕ್ ಬರ್ತಿಲ್ಲ. ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸ್ವಾಮಿ, ಎಲೆಕ್ಟ್ರಾನಿಕ್ ಸಿಟಿಗೆ ಜಮೀನನ್ನ ಕಳ್ಕೊಂಡ ರೈತ ಇವತ್ತು ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಇದನ್ನೇ ಕೇಳ್ತಾ ಇರೋದು ಸರ್ ನಾನು. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಮೀನನ್ನ ಕಳ್ಕೊಂಡಂತ ರೈತ ಇವತ್ತು ಎಲ್ಲಿದ್ದಾನೆ, ಹೆಂಗಿದ್ದಾನೆ? ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅದೇನೋ ಇಟಾಸ್ಕಾ ಅಂತ ಒಂದು ಕಂಪನಿ ಮಾಡೋದಕ್ಕೆ ಹೋಗಿದ್ರಲ್ಲಿ, ಕಂಪನಿ ಅದಕ್ಕೂ ಜಮೀನ್ ತಗೊಂಡಿದ್ರಲ್ಲ, ಕಂಪನಿ ಕ್ರಿಯೇಟ್ ಮಾಡಿದವ್ರದ ಫ್ರಾಡ್ಗಳು. ಆ ರೈತ ಎಲ್ಲಿದ್ದಾನೆ? ನನಗೆ ಉತ್ತರ ಬೇಕಾಗಿದೆ ಇರ್ರಿ, ನನಗೆ ಉತ್ತರ ಬೇಕಾಗಿದೆ ಇರ್ರಿ, ನನಗೆ ಉತ್ತರ ಬೇಕಾಗಿದೆ ಇರ್ರಿ. 500 ಎಕರೆ ಖರಾಬ್ ಲ್ಯಾಂಡ್ಗಳನ್ನೆಲ್ಲ ಪಾಡಿ ಮಾಡಿಕೊಂಡು ದುಡ್ಡು ಹುಡುತ್ತಾ ಇದ್ರು. ಅಭಿನಂದನೆ ಸಲ್ಲಿಸ್ತೀನಿ. ಆ ಕಂಪನಿಯ ರೂವಾರಿಗಳು ಯಾರು? ಸರ್ಕಾರದ ಖರಾಬ್ ಲ್ಯಾಂಡ್ ನನಗೆ ಉತ್ತರ ಬೇಕಾಗಿದೆ ಇರ್ರಿ, ನನಗೆ ಉತ್ತರ ಬೇಕಾಗಿದೆ. 500 ಎಕರೆ ಖರಾಬ್ ಲ್ಯಾಂಡ್ ಇವತ್ತು ಪಾಣಿ ಮಾಡಿಕೊಂಡು ಸರೌಂಡಿಂಗ್ ನನಗೆ ಉತ್ತರ ಬೇಕಾಗಿದೆ ರೀ. ಫ್ರಾಡ್ಗಳು ಇವರು. ಆ ಕಂಪನಿಯ ಮಾಲೀಕರು ಯಾರು? ಯಾರು ಹುಟ್ಟಾಕಿದ್ರು? ಯಾವ ರಿಜಿಸ್ಟ್ರೇಷನ್ ಹೆಂಗ್ ಮಾಡಿದ್ರು? ಫ್ರಾಡ್ಗಳು ಯಾರು? ಯಾರು ಜೈಲ್ಗೆ ಹೋಗಿದ್ರು? ಯಾರು ಜೈಲ್ಗೆ ಹೋಗಿದ್ರು? ಅವರೇ ಕಾರಣಕರ್ತರು. ಹೇಳ್ತಾ ಇದೀನಿ ಕೇಳಿ, ಪ್ರಜಾಪ್ರಭುತ್ವವೇ ಶಾಪ ನಮಗೆ ಅಂತ ಇಲ್ಲಿ ಕೇಳಿ. ಇದೇ ಶಾಪ. ರೈತರ ಪರವಾಗಿ ನೀವು ಡಿಬೇಟ್ ಮಾಡ್ತಾ ಇದ್ರಿ, ನಾವು ರೈತರ ಪರವಾಗಿ ನಿಲ್ತೇವೆ. ಸಿಟಿ ಆಗ್ಲಿ, ಐಟಿ ಸಿಟಿ ಆಗ್ಲಿ, ರಿಸರ್ಚ್ ಸಿಟಿ ಆಗ್ಲಿ, ಭಾಷಣದ ವೇದಿಕೆ ಅಲ್ಲ ನಾಗರಾಜ್ ಯಾದವ್, ಭಾಷಣದ ವೇದಿಕೆ ಅಲ್ಲ. ಕೇಳಿ, ವಶಪಡಿಸಿಕೊಂಡಿರುವ ಜಮೀನು ಎಷ್ಟು, ಯಾವ ಉದ್ದೇಶಕ್ಕೆ ವಶಪಡಿಸಿಕೊಂಡಿದ್ರಿ, ಅದರಲ್ಲಿ ಏನೇನಾಗಿದೆ ಅಷ್ಟು ಲೆಕ್ಕವನ್ನ ರಾಜ್ಯದ ಜನರ ಮುಂದೆ ಇಡಿ. ಖಂಡಿತವಾಗ್ಲೂ ಇಡ್ತೇವೆ. ಇವತ್ತು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಇದೇ ಬಿಡದ ವಿಚಾರಕ್ಕೆ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾವು ಕುಮಾರಸ್ವಾಮಿ ಮಾಡಿದ್ದ ನಾವು ಮುಂದುವರಿಸ್ತಾ ಇದೀವಿ. ಒಂದು ವೇಳೆ ನಾವು ಮಾಡ್ತಾರೆ ತಪ್ಪು ಅಂತ ಇಟ್ಕೊಂಡಿದ್ರೆ, ಈ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರಲ್ಲ, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ಮಾಡಿಲ್ಲ. ಶ್ವೇತಾ ಅವರ ಮುಖದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಾಣಿಸ್ತಾ ಇಲ್ಲ. ಶ್ವೇತಾ ಅವರ ಮುಖದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನನಗೆ ಕಾಣಿಸ್ತಾ ಇಲ್ಲ. ಅದನ್ನ ನೀವೇ ಚರ್ಚೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರಿದ್ದಾಗ ಏನಾಯ್ತು, ರೆಡ್ ಝೋನ್ ಯಾಕಾಯ್ತು, ರೆಡ್ ಝೋನ್ ಯಾಕೆ ತೆಗಿಲಿಲ್ಲ? ಇಂಡಸ್ಟ್ರಿಯಲ್ ಏರಿಯಾಗೆ ಯಾರು ಮಾಡಿದ ಏರಿಯಾ ನಾಗರಾಜ್ ಯಾದವ್ ಅವ್ರಿಗೆ ಏನ್ ಹೇಳ್ತೀವಿ? ನಾಗರಾಜ್ ಯಾದವ್ ಅವ್ರಿಗೆ ಏನ್ ಹೇಳ್ತೀವಿ? ಒಂದ್ ನಿಮಿಷ ರೀ, ನಾಗರಾಜ್ ಯಾದವ್ ಅವ್ರಿಗೆ ಏನ್ ಹೇಳ್ತೀವಿ? ದೊಡ್ಡ ದಂಧೆಕೋರರು, ರಿಯಲ್ ಎಸ್ಟೇಟ್ ಕೇಳಿ, ಮೋಹನ್ ಕಂಪನಿ ಮಾಡಿದ್ರೆ
ಡಿ ಕೆ ಶಿವಕುಮಾರ್ ಜೈಲ್ಗೆ ರಾಜಕೀಯ ಮೋಹನ್ ವಿಶ್ವ ಅವರೇ, ಈ ಮಾತುಗಳಿಗೆ ಸುವರ್ಣ ನ್ಯೂಸ್ ನ ಪ್ರೈಮ್ ಟೈಮ್ ನ ಇಷ್ಟು ಸಮಯವನ್ನ ನಾವು ಕೊಡಬೇಕಾಗಿಲ್ಲ. ಇಂಥ ಮಾತುಗಳಿಗೆ ಶ್ವೇತಾ ಅವ್ರೆ ಪ್ಲೀಸ್ ಶ್ವೇತಾ ಅವ್ರೆ ಸರ್, ನಾನು ಸರ್ಕಾರದವ್ರು ರಾಜ್ಯ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ತಿರೋದು, ದಯವಿಟ್ಟು ನಾವು 2000 ರೈತ ಕುಟುಂಬ ಏನಿದೆ, ರೈತ ಮಹಿಳೆಯರೇನಿದ್ದೀವಿ, 475 ದಿನದಿಂದ ಬೀದಿಲಿ ಕುತ್ಕೊಂಡು ಪ್ರತಿಭಟನೆ ಹೋರಾಟ ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಒಬ್ಬ ಅಧಿಕಾರಿನೂ ನಮ್ಮನ್ನೇನು ಅಂತ ಸಂಪರ್ಕಿಸಿಲ್ಲ. ಇರಲಿ ಪರವಾಗಿಲ್ಲ, ಆದರೆ ನಿಮ್ಮ ಕೈಲಾದರೆ ಈ ಯೋಜನೆಯನ್ನು ಕೈಬಿಡಿ. ಇಲ್ಲಾಂದರೆ ನಾನು ರಾಷ್ಟ್ರಪತಿಗೆ ಹೇಳ್ತಿರೋದು 2000 ರೈತ ಕುಟುಂಬಕ್ಕೆ ಮರಣದಂಡ, ನಮಗೆ ದಯಾಮರಣಕ್ಕೆ ಅವಕಾಶ ಮಾಡ್ಕೊಡಿ. ಇಷ್ಟೇ ಸರ್, ಇಷ್ಟು ಬಿಟ್ರೆ ನಾನು ಇನ್ನೇನು ಕೇಳಕ್ಕಾಗಲ್ಲ. ನಾವು ಮನವಿ ಮಾಡಿದ್ದೀವಿ, ಪದೇ ನಾವು ಕೇಳಿ ಸಾಕಾಗಿದ್ದೀವಿ. ಚಾನಲ್ ಮೂಲಕ ನನ್ಗೆ ಇಷ್ಟೇ ಕೇಳ್ತಾ ಇರೋದು, ನಮ್ಮ ಹೆಣ್ಮಕ್ಳುಗಳು ನಾವು ಬೀದಿಲಿ ಕೂತಿದ್ದೀವಿ, ಆದ್ರೂ ನಿಮ್ಗೆ ಏನು, ನಾವು ಯಾವುದೋ ಪಕ್ಷದ ಪರ ಆಗಲಿ, ನಮ್ಮ ನಾವು ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಅಸ್ತಿತ್ವಕ್ಕೆ ನಾವು ಕೂತಿದ್ದೀವಿ. ನಾನು ಯಾವುದೋ ಪರ ವಿರೋಧ, ನಾನು ವರ್ತಮಾನದಲ್ಲಾಗಿರೋ ಈ ವರ್ತಮಾನ ಭವಿಷ್ಯಕ್ಕಾಗಿ ನಾನು ವರ್ತಮಾನ ಕಳ್ಕೊಳ್ಳೋಕ್ಕೆ ನಾವು ಯಾರೂ ರೆಡಿ ಇಲ್ಲ. ಹಂಗೂ ಇದನ್ನು ಮೀರಿ ನಿಮ್ಗೆ ಭೂಮಿ ಬೇಕು, ನೀವು ಅಭಿವೃದ್ಧಿ ಮಾಡಲೇಬೇಕು ಅಂದರೆ ನಮ್ಮ ಸಮಾಧಿ ಮೇಲೆ ಮಾಡಿ, ರಾಷ್ಟ್ರಪತಿಗಳಿಂದ ನಮಗೆ ದಯಾಮರಣ ಇಷ್ಟೇ ಸರ್ ನಾನು ಕೇಳೋದು. ಶೋ ಮಸ್ಟ್ ಗೋ ಆನ್ ಅನ್ನೋದೊಂದು ಮಾತಿದೆ. ಕೂತ್ಕೊಂಡು ಮಾತನಾಡಿ ಪರಿಹಾರದ ಹೆಚ್ಚಳವ ಅಥವಾ ಈ ಜಮೀನು ಬಿಟ್ಟು ಅಲ್ಲಿ ಮಾಡಬಹುದು, ಆ ರೀತಿಯ ಮಾತುಕತೆಗಳಾಗಬೇಕೇ ಹೊರತು ಸಮಾಧಿಯ ಮಾತುಕತೆಗೆ ನಾವು ಅವಕಾಶ ಕೊಡ್ತೇವೆ. ಒಟ್ಟು ಈಗ ಏನು 7,500 ಎಕರೆಗಳು ಅಂತ ಹೇಳ್ತಾರೆ, ಅಲ್ಲಿ 5 ಎಕರೆಯಿಂದ 10 ಎಕರೆ ಇಟ್ಕೊಂಡಿರೋರು ಕೇವಲ 35 ಜನ, ಮತ್ತೆ 10 ಎಕರೆಯಿಂದ 20 ಎಕರೆ ಇಟ್ಕೊಂಡಿರೋರು ಕೇವಲ ಒಬ್ಬರೇ. ಒಟ್ಟು 32 ಜನ ಸರ್ ಇರೋದು. 5 ಎಕರೆ ಮೇಲೆ 32 ಅಂದ್ರೆ ಯಾರು ಸಮಾಧಿ ಕಟ್ಟ ಕೊಟ್ಟಿದೀವಿ ಲೆಕ್ಕ ಹಾಕೊಳ್ಳಿ. ಯಾರು ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ, ಯಾರು ಸಮಾಧಿ ಎಲ್ಲರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.